ಸಮಸ್ಯೆ ಇದೆ ಅಂತ ಒಂದು ಶಬ್ದ ಇಲ್ಲ. ಅವ್ರು ಹೇಳಿರೋದ್ರಲ್ಲಿ ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಸಮಸ್ಯೆ ಹೇಳಿದಂತ ಕಾರಣಗಳು ಕೆಲವು ಇರುತ್ತೆ, ಅವಕಾಶ ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಸಭಾಧ್ಯಕ್ಷರೇ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲ್ ಸರ್ ಹಾಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ, ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಪೂರ ಕೇಳ್ರೆ ಡಾಕ್ಟರ್, ಅನಾರೋಗ್ಯವಾಗಿದ್ರೆ ಸರ್. ನನ್ನ ಪ್ರಶ್ನೆ, ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟ್. ನೀವು ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆಲ್ಟರ್ನೇಟ್ ನಿರೀಕ್ಷೆ ಮಾಡಿ ಅಲ್ಲ, ನಮಗ್ ಬಿಡಿ ಅದನ್ನ. ನಿಮಗ್ ಬಿಡೋದಲ್ಲ, ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ಇಡೀ ನಮ್ಮ ನಿಮ್ ಸರ್ಕಾರ ಯಾವುದಕ್ಕೆ ಗೌರವ ಕೊಡುತ್ತೆ ಅಂತ ಹೇಳಿ, ನಿಮ್ ಸರ್ಕಾರ ಯಾವುದಕ್ಕೆ ಗೌರವ ಕೊಡುತ್ತೆ ಅಂತ ಹೇಳಿ. ಈ ರೀತಿಯ ಸಭಾಧ್ಯಕ್ಷರೇ, ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆಚರಣೆ ಮಾಡೋದು, ರಾಷ್ಟ್ರಕ್ಕೆ ಗೌರವ ಈ ರೀತಿ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡುವಂತದ್ದು, ಇದೇ ರೀತಿ ನಡೆಸಿಕೊಳ್ಳುವಂತದ್ದು. ನಿಮ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಬಿಡಲಿಲ್ಲ. ನಿಮ್ ಪಾರ್ಟಿ ಗೌರವ ನಿಮ್ಮಿಂದ ಕಲಿಬೇಕಾ? ನಮ್ಮಿಂದ ಏನ್ ಕಲಿಬೇಕಾಗಿಲ್ಲ, ನಮ್ಮಿಂದ ಏನು ಕಲಿಬೇಕಾಗಿಲ್ಲ. ನಾವು ಜವಾಬ್ದಾರಿ ಹೇಳಿ, ಈಗ ನಿಮ್ಮ ಜವಾಬ್ದಾರಿ ಹೇಳಿ. ನಿಮಗೆ ಅರೇಂಜ್ಮೆಂಟ್ ಮಾಡಿ ನೀವು ಕಳಿಸೋದಕ್ಕೆ ಎಲ್ಲ ಇಷ್ಟು ಅಸಹಾಯಕವಾಗಿರೋ ಸರ್ಕಾರ ಇದು. ಈ ರೀತಿ ಸಮರ್ಥಿಸಿಕೊಳ್ಳುವಂತದ್ದು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇದು ಬಡತನ, ಇದು ಅಷ್ಟೇ. ಇದು ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಅಸಹಾಯಕವಾಗಿರೋ ಸರ್ಕಾರ ಇದು. ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರ ಏನು? ಒಬ್ಬ ಮಂತ್ರಿ ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗಲ್ಲ ನಿಮ್ಗೆ, ಶೇಕ್ ಹೋಗಲ್ಲ. ಅವ್ರಿಗೇನು ಆರೋಗ್ಯದ ದೃಷ್ಟಿಯಿಂದ ಸರ್, ಪರಮೇಶ್ವರ್ ಅವರೇ, ಈ ಪತ್ರದಲ್ಲಿ ನೀವೇ ಒಂದು ಬರ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ. ನೀವೊಂಚೂರು ತಿದ್ದುಪಡಿ ಮಾಡ್ಕೊಡಿ ಸರ್, ಆರೋಗ್ಯ ಅಂತ ತಿದ್ದುಪಡಿ ಮಾಡ್ಕೊಡಿ. ಏನ್ ಸರ್ ನೀವು ಆರೋಗ್ಯ ಯಾವ ಮಾಡೋಣ? ನಿಮ್ ಮಾನಸಿಕತೆಗೆ ಆರೋಗ್ಯ ಬಂದಿದೆ, ವ್ಯತ್ಯಾಸ ಆಗಿದೆ. ಈಗ ಸಭಾಧ್ಯಕ್ಷರು ಇವತ್ತು ಬಂದು ಹೋಗಿದ್ದಾರೆ ಅಲ್ಲ, 50 ವರ್ಷ ಇವರು ಧ್ವಜಾರೋಹಣ ಮಾಡಿಲ್ಲ. ಆರೋಗ್ಯ ಶಾಖೆ ಒಂದು ಅಭಿನಂದನೆ. ಸ್ಕಾಟ್ಲೆಂಡ್ನಲ್ಲಿ ಗ್ಲಾಸ್ಗೋದಲ್ಲಿ ನಡೆದ 26ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವು 13 ಚಿನ್ನ ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದು ಪದಕದ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಭಾರತವು ಸ್ಪರ್ಧಿಸಿದ್ದ 10 ಕ್ರೀಡೆಗಳ ಪೈಕಿ ಬಾಕ್ಸಿಂಗ್, ವೇಟ್ ಲಿಫ್ಟಿಂಗ್, ಅಥ್ಲೆಟಿಕ್ಸ್, ಪ್ಯಾರಾ ಪವರ್ ಲಿಫ್ಟಿಂಗ್ ಹಾಗೂ ಜೂಡೋದಲ್ಲಿ ಪದಕಗಳನ್ನು ಗಳಿಸಿದ್ದು, ಬಾಕ್ಸಿಂಗ್ ಮತ್ತು ಜೂಡೋದಲ್ಲಿ ಸರ್ವಕಾಲಿಕ ಶ್ರೇಷ್ಠ ಪ್ರದರ್ಶನದಿಂದ ಇದನ್ನು ಭಾರತದ ಅತ್ಯುತ್ತಮ ಸಾಧನೆ ಎಂದು ಪರಿಗಣಿಸಲಾಗಿದೆ. ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಕೆ.ಎಸ್. ಶಿಲ್ಪಾ ಅವರು ಕಂಚಿನ ಪದಕ ಗಳಿಸಿ ಅಮೋಘ ಸಾಧನೆ ಮಾಡಿರುವುದು ಕನ್ನಡಿಗರಿಗೆಲ್ಲರಿಗೂ ನಮಗೆ ಹೆಮ್ಮೆ ತರುವ ವಿಷಯವಾಗಿದೆ. ಇವರ ಈ ಅಮೋಘ ಸಾಧನೆಯು ಗ್ರಾಮೀಣ ಭಾಗದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ
ಸಾಧನೆ ಪ್ರೇರಣೆಯಾಗಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಂಚಿನ ಪದಕ ವಿಜೇತರಾದಂಥ ಕರ್ನಾಟಕದ ಕೆ.ಎಸ್. ಶಿಲ್ಪಾ ಅವರನ್ನು ಒಳಗೊಂಡಂತೆ ಪದಕ ವಿಜೇತರಾದಂಥ ಭಾರತದ ಎಲ್ಲ ಕ್ರೀಡಾಪಟುಗಳಿಗೆ ಈ ಸದನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಕ್ರೀಡಾ ಸಚಿವನಾಗಿ ಇವತ್ತೇನು ಭಾರತ 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸಲ್ಲಿ 39 ಪದಕಗಳನ್ನು ಗಳಿಸಿದ್ದಾರೆ. ಅದರಲ್ಲಿ 13 ಚಿನ್ನದ ಪದಕಗಳನ್ನು ಗಳಿಸೋದರ ಮೂಲಕ 4ನೇ ಸ್ಥಾನಕ್ಕೆ ಬಂದಿದೆ ಭಾರತ. ಅತಿ ದೊಡ್ಡ ದೇಶಗಳೆಲ್ಲ ಭಾಗವಹಿಸಿರ್ತಕ್ಕಂಥ ಆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ನಲ್ಲಿ, ವೆಯ್ಟ್ ಲಿಫ್ಟಿಂಗು, ಅಥ್ಲೆಟಿಕ್ಸು, ಪ್ಯಾರಾ ಪವರ್ ಲಿಫ್ಟಿಂಗು, ಜೂಡೋ ಈ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ನಮಗೆ ಗೌರವವನ್ನು ತಂದಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಶಿಲ್ಪಾ ಅವರು, ಕೆ.ಎಸ್. ಶಿಲ್ಪಾ ಅವರು, ಮೈಸೂರಿನವರು, ಅವರು ಪ್ಯಾರಾ ಸ್ಪೋರ್ಟ್ಸ್ನಲ್ಲಿ, ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಅವರು ಕಂಚಿನ ಪದಕವನ್ನು ಗಳಿಸಿದ್ದಾರೆ. ಅವರಿಗೆ ನಾನು ಹೋಗೋದಕ್ಕೆ ಮುಂಚೆನೇ ಅವರಿಗೆ ಉತ್ತೇಜನಕ್ಕಾಗಿ ಇಲಾಖೆ ವತಿಯಿಂದ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ವಿ. ಈಗ ಅವರು ಪದಕವನ್ನು ಪಡ್ಕೊಂಡು ಬಂದ ಮೇಲೆ ಅವರಿಗೆ 15 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಸರ್ಕಾರದ ವತಿಯಿಂದ ಕೊಟ್ಟು, ಇಂಥ ಕ್ರೀಡೆಯಲ್ಲಿ ಯಾರೆಲ್ಲ ಕಾಮನ್ವೆಲ್ತಲ್ಲಿ, ಏಷ್ಯನ್ ಗೇಮ್ಸಲ್ಲಿ ಅವರು ಪದಕಗಳನ್ನು ತೆಗೆದುಕೊಂಡು ಬರ್ತಾರೆ ಅವರಿಗೆ ಉತ್ತೇಜನ ಕೊಡೋದಕ್ಕೆ, ಭಾಗವಹಿಸಿದರೆ ನಾವು 5 ಲಕ್ಷ ರೂಪಾಯಿ ಕೊಡ್ತೇವೆ ಭಾಗವಹಿಸೋದಕ್ಕೆ, ಮತ್ತು ಪದಕಗಳನ್ನು ತೆಗೆದುಕೊಂಡು ಬಂದರೆ ಅವರಿಗೆ ನಾವು 15 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಡ್ತೇವೆ. ಆ ಕೆಲಸ ಈಗಾಗಲೇ ಆಗಿದೆ. ಮುಂದೆ ಏಷ್ಯನ್ ಗೇಮ್ಸು ಬಹುಶಃ ಜಪಾನ್ನಲ್ಲೇ ಆಗುತ್ತೆ ಅಂತ ಕಾಣಿಸುತ್ತೆ. ಅಲ್ಲಿಗೆ ಹೋಗೋದಕ್ಕೆ ಈಗಾಗಲೇ ಟೀಮ್ಗಳನ್ನು ಆಯ್ಕೆ ಮಾಡಿ ಅವರಿಗೆ ತಯಾರಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಕ್ರೀಡಾ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ. ಭಾರತ ಕ್ರೀಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಪದಕಗಳನ್ನು ಪಡ್ಕೊಳ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ಕೂಡ ಪದಕವನ್ನು ತರಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಈ ಖೇಲೋ ಇಂಡಿಯಾ ಅಂತಕ್ಕಂಥ ಯೋಜನೆಯ ಅಡಿಯಲ್ಲಿ ಆಯ್ಕೆ ಮಾಡಿ ಅವರಿಗೆಲ್ಲ ತಯಾರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ನಾವು ಅವರಿಗೆ ಒಂದು ಸ್ಪೆಷಲ್ ಟ್ರೈನಿಂಗು ಆಗೋದಕ್ಕೆ, ಅವರೆಲ್ಲಾದರೂ ಹೋದರೆ ಟ್ರೈನಿಂಗ್ ಪಡ್ಕೊಳ್ಳೋದಕ್ಕೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ಉತ್ತೇಜನವನ್ನು ಮಾಡ್ತಕ್ಕಂಥದ್ರಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಅಷ್ಟು ಜನರಿಗೆ ಏನು 39 ಪದಕಗಳನ್ನು ಕಳಿಸಿರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸ್ಮನ್ಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಕೆ.ಎಸ್. ಶಿಲ್ಪಾ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕಾರ್ಯದರ್ಶಿಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ.